ನೋಡಿ, ಮೀನರಾಶಿಯಲ್ಲಿ ಜನನವಾಗಿರ್ತಕ್ಕಂಥವರು ಪೂರ್ವಾಭಾದ್ರಪದ ನಕ್ಷತ್ರದ 4ನೆಯ ಪಾದ, ಇನ್ನು ಉತ್ತರಾಭಾದ್ರ ಮತ್ತು ರೇವತಿ ನಕ್ಷತ್ರದ 4 ಪಾದದಲ್ಲಿ ಜನನವಾಗಿರತಕ್ಕಂಥವರ ರಾಶಿಯೇ ಮೀನರಾಶಿ. ಇನ್ನು ದಕಾರ, ಇನ್ನು ಚಕಾರದಲ್ಲ ಮೊದಲ ಅಕ್ಷರ ಬರತಕ್ಕಂತಹ ಹೆಸರಿನವರ ಜನ್ಮ ರಾಶಿಯೇ ಮೀನರಾಶಿಯಾಗಿರುತ್ತೆ. ಹಾಗಿದ್ದರೆ ಮೀನರಾಶಿಯಲ್ಲಿ ಜನನವಾಗಿರತಕ್ಕಂಥವರಿಗೆ ನಿಮ್ಮ ಜನ್ಮ ರಾಶಿಯಲ್ಲಿಯೇ ಶನಿ ಸಂಚಾರವಿರತಕ್ಕಂತಹ ಸಂಪೂರ್ಣವಾದಂತಹ ಈ ಒಂದು ವರ್ಷದ ಸಮಯ ಅತ್ಯಂತ ಮೈಯೆಲ್ಲ ಕಣ್ಣಾಗಿ ವ್ಯವಹರಿಸಿ. ಯಾಕೆಂದರೆ ಜನ್ಮರಾಶಿಯಲ್ಲಿ ಶನಿ ನಿಂತಾಗ ಅದರಲ್ಲಿಯೂ ಕೂಡ ಜೀವನದ ಮಧ್ಯಭಾಗದ ವಯಸ್ಸಿನವರಿಗೆ, ಹೆಚ್ಚಾಗಿ 30ರಿಂದ 60 ವರ್ಷದ ಮಧ್ಯಭಾಗದ ವಯಸ್ಸಿನ ಮೀನರಾಶಿಯವರು ತುಂಬಾ ಹುಷಾರಾಗಿರಿ. ಯಾಕೆಂದರೆ ನಿಮ್ಮ ಜೀವಮಾನದಲ್ಲಿ ಸೆಕೆಂಡ್ ಟೈಮ್ ಶನಿಯ ಒಂದು ಸಂಚಾರ ನಿಮ್ಮ ಲೈಫಿನಲ್ಲಿ ಬಂದಿರುತ್ತೆ. 7.5 ಮಧ್ಯಭಾಗದ ಒಂದು ಕಾಲ. ಇಲ್ಲಿ ಏಳರಾಟ್ ಶನಿಪೀಡೆ ಅಂತ ಹೇಳ್ತೀವಲ್ವೇ, ಅಂತಹ ಏಳರಾಟ್ ಶನಿಪೀಡೆ ನಡೀತಾ ಇರತಕ್ಕಂಥ ರಾಶಿಯವರು ನೀವಾಗಿರ್ತೀರಿ. ಇನ್ನು ಪಂಚಮದಲ್ಲೇ ನಿಮ್ಮ ಜನ್ಮರಾಶಿಯಾಧಿಪತಿಯಾಗಿರತಕ್ಕಂಥ ಗುರು ಸಂಚಾರ ಮಾಡ್ತಾ ಇರ್ತಾನೆ. ಗುರುಬಲ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಸಂವತ್ಸರದಲ್ಲಿ. ಆದರೂ ಕೂಡ ವ್ಯಯ ಮತ್ತು ಏಕಾದಶಾದಿ ಭಾವದಲ್ಲಿ 11 ಮತ್ತು 12ನೇ ಮನೆಯಲ್ಲಿ ರಾಹು ಸಂಚಾರ ಈ ಒಂದು ಸಂವತ್ಸರದಲ್ಲಿರುತ್ತೆ. ಹಾಗಾಗಿ ಅಪವಾದ ಭಯಂ, ಚೋರ ಭಯಂ, ಆಘಾತ ಭಯಂ, ವ್ಯಾಜ್ಯ ಭಯಂ, ನಷ್ಟ ಭಯಂ, ಮಿತ್ರೇ ಶತ್ರು ಅಟನಂಕುರುತೆ ಶನಿ, ಈ 7 ರೀತಿಯಂತಹ ಶನಿ ಪ್ರಭಾವಕ್ಕೆ ನೀವು ಒಳಪಡುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಅಪರಾಧಿ ಸ್ಥಾನದಲ್ಲಿ ನಿಲ್ಲುವಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಈ ಒಂದು ಸಂವತ್ಸರದಲ್ಲಿ ಮಾಡಬಾರದೇ ಇರತಕ್ಕಂಥ ಒಂದು ತಪ್ಪಿಗೆ ತಪ್ಪಿತಸ್ಥ ಸ್ಥಾನದಲ್ಲಿ ಕೈಕಟ್ಟಿ ನಿಲ್ಲುವಂತಹ ಒಂದು ಸಾಧ್ಯತೆಗಳನ್ನು ಈ ಒಂದು ಸಂವತ್ಸರದಲ್ಲಿ ನಿಮ್ಮ ಪಾಲಿಗೆ ಚಿಂತನೆಯನ್ನು ಮಾಡಬಹುದು. ನಷ್ಟ ಕಷ್ಟಗಳು ಅಥವಾ ಅಮೂಲ್ಯವಾದಂತಹ ಒಂದು ವಸ್ತು ಕಳೆದು ಹೋಗುವಂಥದ್ದು, ಇನ್ನು ಆರೋಗ್ಯದಲ್ಲಿಯೂ ಕೂಡ ಸಮಸ್ಯೆಗಳು ಉಂಟಾಗುವಂತಹ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಎಂತಹ ಮಿತ್ರನೂ ಕೂಡ ಈ ಒಂದು ಸಂವತ್ಸರದಲ್ಲಿ ನಿಮ್ಮ ಪಾಲಿಗೆ ಶತ್ರುತ್ವದ ಭಾವದಲ್ಲಿ ನಿಲ್ಲುವಂತಹ ಒಂದು ಸಾಧ್ಯಾಸಾಧ್ಯತೆಗಳನ್ನು ಈ ಒಂದು ಸಂವತ್ಸರದಲ್ಲಿ ನಿಮ್ಮ ಪಾಲಿಗೆ ಚಿಂತಿಸಬಹುದಾದಂತಹ ಒಂದು ಸಂವತ್ಸರವಾಗಿರುತ್ತೆ. ಅಥವಾ ಸ್ವಲ್ಪ ಮಟ್ಟಿಗೆ ಉದ್ಯೋಗ ವ್ಯವಹಾರದಲ್ಲಿ ಲಾಸೂ ಕೂಡ ಆಗಬಹುದು. ಹಾಗಿದ್ದಿದ್ದೂ ಕೂಡ ನಿಮ್ಮ ಜನ್ಮ ರಾಶ್ಯಾಧಿಪತಿಯಾಗಿರತಕ್ಕಂಥ ಶನಿ ಪರಮಾತ್ಮನೇ ಕರ್ಮಾಧಿಪತಿಯೂ ಆಗಿ ಅವನು ಪೂರ್ವ ಪುಣ್ಯ ಸ್ಥಾನದಲ್ಲಿ ನಿಂತು ನಿಮ್ಮ ಪಾಲಿಗೆ ಗುರುವಿನ ಆಶೀರ್ವಾದದ ಬಲ ಸಂಪೂರ್ಣವಾಗಿ ಈ ಒಂದು ವರ್ಷ, ಈ ಒಂದು ಸಂವತ್ಸರ ನಿಮ್ಮ ಪಾಲಿಗೆ ಇರತಕ್ಕಂಥದ್ರಿಂದ ಗುರುವಿನ ಆಶೀರ್ವಾದದ ಬಲದಲ್ಲಿಯೇ ಸಂಪೂರ್ಣವಾಗಿ ಈ ಎಲ್ಲ ರೀತಿಯಂಥ ಒಂದು ಕಷ್ಟಗಳಿಗೂ ಕೂಡ ಆ ಒಂದು ಗುರುವೇ ಉತ್ತರ ರೂಪದಲ್ಲಿರತಕ್ಕಂಥದ್ರಿಂದ ಒಳ್ಳೆಯ ಫಲಗಳನ್ನು ಕೂಡ ನಿಮ್ಮ ಪಾಲಿಗೆ ನಿರೀಕ್ಷೆಯನ್ನು ಮಾಡಬಹುದು. ಯಾಕೆಂದರೆ ಈ ಒಂದು ಸಂವತ್ಸರದಲ್ಲಿ ಮೀನರಾಶಿಯವರು ಎಷ್ಟೋ ವರ್ಷದಿಂದ ಸಂತಾನದ ವಿಷಯದಲ್ಲಿ ಪ್ರಯತ್ನವನ್ನು ಪಡ್ತಾ ಇರ್ತೀರಿ, ಅಥವಾ 4-6 ವರ್ಷದಿಂದ ವಿವಾಹದ ವಿಷಯದಲ್ಲಿ ಪ್ರಯತ್ನವನ್ನು ಪಡ್ತಾ ಇರತಕ್ಕಂತಹ ನವ ವಧುವರರು ಖಂಡಿತವಾಗಿಯೂ ಈ ಒಂದು ಸಂವತ್ಸರದಲ್ಲಿ ಹೆಣ್ಣು ಮಕ್ಕಳು ಹಸೆಮಣೆಯನ್ನು ಏರುವಂತಹ ಒಂದು ಯೋಗ, ಅಥವಾ ಗಂಡು ಮಕ್ಕಳು ಕರಿಮಣಿಯನ್ನು ಕಟ್ಟುವಂತಹ ಒಂದು ಯೋಗ, ಅರ್ಥಾತ್ ವಿವಾಹಾದಿ ಮಂಗಳ ಕಾರ್ಯಗಳು ನಡೆಯುವಂತಹ ಒಂದು ಯೋಗವನ್ನು ಮಾತ್ರ ಖಂಡಿತವಾಗಿಯೂ ಈ ಒಂದು ಗುರುವಿನಿಂದ ನೀವು ನಿರೀಕ್ಷೆಯನ್ನು ಮಾಡಬಹುದು. ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ಹೇಳ್ತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ಸಲಹೆಯನ್ನು ನೀಡುತ್ತಾ, ಆರೋಗ್ಯದ ವಿಷಯದಲ್ಲಿ ವಿಶೇಷವಾದಂತಹ ಒಂದು ಲಕ್ಷ್ಯವಿರಲಿ. ಯಾಕೆಂದರೆ ಆಕಸ್ಮಿಕವಾಗಿ ಆಪತ್ತಿಗೆ ನೀವು ಗುರಿಯಾಗಬಹುದು, ಅಥವಾ ಆಕ್ಸಿಡೆಂಟ್ಗಳು, ಆಘಾತಗಳು, ಅಪಘಾತಗಳು ನಿಮ್ಮನ್ನು ಅರಸಿ ಬರುವಂತಹ ಒಂದು ಸಂವತ್ಸರ ಇದಾಗಿರುತ್ತೆ. ಹಾಗಾಗಿ ಎಲ್ಲ ವಿಷಯದಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ. ಇನ್ನು ವಿದೇಶ ಪ್ರಯಾಣವನ್ನು ಬೆಳೆಸ್ತಕ್ಕಂಥ ಒಂದು ಯೋಗವಿದೆ, ಅಥವಾ ತೀರ್ಥಯಾತ್ರೆಯನ್ನು ಹೋಗುವಂತಹ ಒಂದು ಯೋಗ ಫಲಗಳನ್ನು ಕೂಡ ಈ ಒಂದು ಸಂವತ್ಸರದಲ್ಲಿ ಈ ಒಂದು ರಾಶಿಯವರಿಗೆ ಹೇಳಬಹುದು. ಅಥವಾ ವಿಶೇಷವಾಗಿ ಎಜುಕೇಷನ್ ವಿಚಾರದಲ್ಲಿ ಮಾತ್ರ ಅತ್ಯಂತ ಶುಭ ಫಲಗಳನ್ನೇ ವಿದ್ಯಾರ್ಥಿ ಜೀವನದಲ್ಲಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ಹೇಳುವಂತಹ ಒಂದು ಸಂವತ್ಸರ ಇದಾಗಿರುತ್ತೆ. ಹಾಗಿದ್ದರೆ ಶುಭ ಫಲ ಅಶುಭಾದಿ ಫಲ ಎರಡನ್ನೂ ಕೂಡ ಸಮಷ್ಟಿಯಾಗಿ ನೋಡಿದಾಗ ಸಾಧಾರಣವಾಗಿ 70 ಭಾಗ ಶುಭವನ್ನು 30 ಭಾಗ ಅಶುಭಾದಿ ಫಲಗಳನ್ನು ಈ ಒಂದು ಸಂವತ್ಸರದಲ್ಲಿ ನೀಡಬಹುದು ಹೇಳ್ತಕ್ಕಂಥ ಒಂದು ಸಲಹೆಯನ್ನು ಕೊಡ್ತಾ, ಕೊನೆಯದಾಗಿ ಈ ಒಂದು ರಾಶಿಯವರು, ಮೀನರಾಶಿಯವರು ಅನುಸರಿಸಬೇಕಾದಂಥ ಕೆಲವಿಷ್ಟು ಕಿವಿ ಮಾತನ್ನು ಹೇಳ್ತೇನೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ನೋಡಿ, ದಿನಾಂಕದಲ್ಲಿ 3, 9, 12, 18, 21, 27 ಮತ್ತು 30ನೇ ತಾರೀಖನ್ನು ಹೆಚ್ಚಾಗಿ ಫಾಲೋ ಮಾಡಿಕೊಳ್ಳಿ. ಇನ್ನು ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿ 1, 3, 8 ಮತ್ತು 9 ಹೆಚ್ಚಾಗಿ ಫಾಲೋ ಮಾಡಿ. ಈ ಒಂದು ನಂಬರ್ನ ಹೆಚ್ಚಾಗಿ ಫಾಲೋ ಮಾಡಿಕೊಳ್ಳಿ. ಹಳದಿಯ ಬಣ್ಣ, ಕೆಂಪು ಬಣ್ಣ, ಕೇಸರಿ ಬಣ್ಣವನ್ನು ಹೆಚ್ಚಾಗಿ ಶರೀರದಲ್ಲಿ ಧಾರಣೆಯನ್ನು ಮಾಡ್ತಕ್ಕಂಥದ್ದು, ಅಥವಾ ಈ ಒಂದು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ತಕ್ಕಂಥದ್ದು ಈ ಒಂದು ಸಂವತ್ಸರದಲ್ಲಿ ನಿಮಗೆ ಶುಭ ಫಲವನ್ನು ನೀಡಲಿಕ್ಕಿದ್ರೆ ಮಾಣಿಕ್ಯ ಇರಬಹುದು, ಪುಷ್ಯರಾಗ ಇರಬಹುದು, ನೀಲ ಇರಬಹುದು, ಹವಳ ಇರಬಹುದು, ಈ ರೀತಿಯಾಗಿರ್ತಕ್ಕಂತಹ ರತ್ನವನ್ನು ಶರೀರದಲ್ಲಿ ಧಾರಣೆಯನ್ನು ಮಾಡಿಕೊಳ್ಳಿ. ಭಾನುವಾರ, ಗುರುವಾರ ಮತ್ತು ಶನಿವಾರದ ದಿನದಂದು ಶುಭ ಕೆಲಸ ಕಾರ್ಯಗಳನ್ನು ಜೀವನದಲ್ಲಿ ಮಾಡಿಕೊಳ್ಳಿ. ಈ ಒಂದು ಸಂವತ್ಸರದಲ್ಲಿ ಎಲ್ಲ ರೀತಿಯಿಂದಲೂ ಕೂಡ ಶುಭವಾಗುತ್ತೆ ಅಂತ ಹೇಳ್ತಾ, ಕೊನೆಯದಾಗಿ ಬೀಜಾಕ್ಷರ ಮಂತ್ರ ಸಹಿತವಾದಂತಹ ಒಂದು ವಿಶೇಷವಾದಂತಹ
ಒಂದು ಮಂತ್ರವನ್ನು ಹೇಳಿಕೊಡ್ತೇನೆ. ಸಾಧ್ಯವಾದಲ್ಲಿ ಆ ಒಂದು ಮಂತ್ರವನ್ನು ಸಂಪೂರ್ಣವಾಗಿ ಈ ಒಂದು ಸಂವತ್ಸರದಲ್ಲಿ ಹೇಳಿಕೊಳ್ಳಿ. ಯಾಕೆಂದರೆ ವಿಶೇಷವಾಗಿ ಈ ಒಂದು ಸಂವತ್ಸರದಲ್ಲಿ ಮೀನರಾಶಿಯ ಅಧಿಪತಿಯೇ ಗುರುವಾಗಿರತಕ್ಕಂಥದ್ರಿಂದ ಗುರುವಿನ ಮಂತ್ರವನ್ನು ಹೇಳಿಕೊಳ್ಳಿ. ಪ್ರತಿನಿತ್ಯ ಗುರುಚರಿತ್ರೆಯನ್ನು ಮನೆಯಲ್ಲಿ ಓದಿಕೊಳ್ಳಿ. ಅಥವಾ ಓಂ ಗುಂ ಗುರವೇ ನಮಃ ಹೇಳ್ತಕ್ಕಂಥ ಒಂದು ಗುರುಮಂತ್ರವನ್ನು ಪ್ರತಿನಿತ್ಯ ಪಠನೆಯನ್ನು ಮಾಡಿಕೊಳ್ಳಿ. ಅಥವಾ ಸದ್ಗುರು ದತ್ತಾತ್ರೇಯರ ಅಥವಾ ಶ್ರೀಧರ ಸ್ವಾಮಿಗಳ ಗುರುಚರಿತ್ರೆಯ ಪುಸ್ತಕವನ್ನು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಿ. ಅಥವಾ ಆ ಒಂದು ಪುಸ್ತಕದಲ್ಲಿ ಇರುವಂತಹ ಕನ್ನಡ ವ್ಯಾಖ್ಯಾನ ಇರುವಂತಹ ಗುರುಚರಿತ್ರೆಯನ್ನು ಪ್ರತಿನಿತ್ಯ ಪಠನೆಯನ್ನು ಕೂಡ ಮಾಡಿಕೊಳ್ಳಿ. ಸಾಧ್ಯವಾದಲ್ಲಿ ಗೀತೋಪದೇಶ ಅಥವಾ ಭಗವದ್ಗೀತೆಯ ಪಠನೆಯನ್ನು ಈ ಒಂದು ರಾಶಿಯವರು ಸಂಪೂರ್ಣವಾಗಿ ಈ ಒಂದು ಸಂವತ್ಸರದಲ್ಲಿ ಮಾಡಿಕೊಳ್ಳಿ. ಅಥವಾ ಪಾರ್ಥಾಯ ಪ್ರತಿಬೋಧಿತಾಂ ಭಗವತ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣಮುನಿನ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬತ್ವಾಂ ಅನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ಭಗವದ್ಗೀತೆಯ ಧ್ಯಾನ ಶ್ಲೋಕವನ್ನು ಪ್ರತಿನಿತ್ಯ ಹೇಳಿಕೊಳ್ಳಿ. ಶ್ರೀಕೃಷ್ಣ ಪರಮಾತ್ಮನನ್ನು ಸದಾ ಸರ್ವದ ಅನುಸಂಧಾನವನ್ನು ಮಾಡಿಕೊಳ್ಳಿ, ಆರಾಧನೆಯನ್ನು ಮಾಡಿಕೊಳ್ಳಿ. ಅಥವಾ ಭಗವದ್ಗೀತೆಯ ಪುಸ್ತಕವನ್ನು 10 ಮಕ್ಕಳಿಗೆ ದಾನದ ರೂಪದಲ್ಲಿ ಈ ಒಂದು ಸಂವತ್ಸರದಲ್ಲಿ ಕೊಡಿ. ಎಲ್ಲ ರೀತಿಯಾದಂಥ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡೋದರಿಂದ ಮೀನರಾಶಿಯವರಿಗೂ ಕೂಡ ಶುಭವಾಗುತ್ತೆ ಅಂತ ಹೇಳ್ತಾ, ಸಂಪೂರ್ಣವಾಗಿ 12 ರಾಶಿಗಳಲ್ಲಿ ಜನಿಸಿರ್ತಕ್ಕಂತಹ ತಮಗೆಲ್ಲರಿಗೂ ಕೂಡ ಈ ಒಂದು ಪರಾಭವನಾಮ ಸಂವತ್ಸರವು ಒಳಿತನ್ನು ಮಾಡಲಿ. ಸರ್ವೇ ಜನಾಃ ಸುಖಿನೋ ಭವಂತು.